ಸ್ನೇಹಿತರೆ ಹಾಗೂ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳ ಹಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿ ವಿಜ್ಞಾನ ಭಾಗ 1 ಅಧ್ಯಾಯ 5 ಜೀವಕ್ರಿಯೆಗಳು. ಈ ಪಾಠದ ಒಳಗಡೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 1, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ. ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ: ಪೋಷಣೆ, ಉಸಿರಾಟ, ವಿಸರ್ಜನೆ, ಸಾಗಾಣಿಕೆ. ಇದರಲ್ಲಿ ಸರಿಯಾದ ಉತ್ತರ ವಿಸರ್ಜನೆ. ಎರಡನೆಯ ಪ್ರಶ್ನೆ, ಸಸ್ಯಗಳಲ್ಲಿ ಸ್ಕೈಲಮ್ನ ಹೊಣೆಗಾರಿಕೆ. ಆಪ್ಷನ್ ನಂಬರ್ ಎ ನೀರಿನ ಸಾಗಾಣಿಕೆ, ಬಿ ಆಹಾರದ ಸಾಗಾಣಿಕೆ, ಸಿ ಅಮಿನೋ ಆಮ್ಲಗಳ ಸಾಗಾಣಿಕೆ, ಡಿ ಆಕ್ಸಿಜನ್ ಸಾಗಾಣಿಕೆ. ಸರಿಯಾದ ಉತ್ತರ ಎ ನೀರಿನ ಸಾಗಾಣಿಕೆ. ಮೂರನೆಯ ಪ್ರಶ್ನೆ, ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ. ಆಪ್ಷನ್ ನಂಬರ್ ಎ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಆಪ್ಷನ್ ನಂಬರ್ ಬಿ ಕ್ಲೋರೋಫಿಲ್, ಆಪ್ಷನ್ ನಂಬರ್ ಸಿ ಸೌರ ಬೆಳಕು, ಆಪ್ಷನ್ ನಂಬರ್ ಡಿ ಈ ಮೇಲಿನ ಎಲ್ಲವೂ. ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಕ್ಲೋರೋಫಿಲ್, ಸೂರ್ಯನ ಬೆಳಕು ಅಂದರೆ ಸೌರ ಬೆಳಕು, ಈ ಮೇಲಿನ ಎಲ್ಲವೂ ಇದ್ದಾಗ ಮಾತ್ರ ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ. ಆದ್ದರಿಂದ ಮಕ್ಕಳೇ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ. ನಾಲ್ಕನೆಯ ಪ್ರಶ್ನೆ, ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ. ಆಪ್ಷನ್ ನಂಬರ್ ಎ ಕೋಶದ್ರವ್ಯ, ಬಿ ಮೈಟೊಕಾಂಡ್ರಿಯಾ, ಸಿ ಕ್ಲೋರೋಫಾಸ್ಟ್, ಡಿ ನ್ಯೂಕ್ಲಿಯಸ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಮೈಟೊಕಾಂಡ್ರಿಯಾ. ಐದನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ? ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು? ಉತ್ತರ ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರುತ್ತವೆ. ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುತ್ತವೆ. ಮೆದೋಜೀರಕ ರಸದಲ್ಲಿರುವ ಲೈಪೇಸ್ ಎಂಬ ಕಿಣ್ವವು ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸುತ್ತವೆ. ಕರುಳಿನ ರಸದಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಆರನೆಯ ಪ್ರಶ್ನೆ, ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು? ಉತ್ತರ ಲಾಲಾರಸವು ಲಾಲಾರಸದ ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಂದಾದ ನಾಲಿಗೆಯ ಸಹಾಯದಿಂದ ಜಗಿಯುವಾಗ ಬಾಯಿಯ ತುಂಬ ಚಲಿಸುತ್ತದೆ. ಲಾಲಾರಸವು ಆಹಾರವನ್ನು ಮೆದುಗೊಳಿಸಲು ಸಹಾಯಕವಾಗಿದೆ. ಏಳನೆಯ ಪ್ರಶ್ನೆ, ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು? ಉತ್ತರ ಸ್ವಪೋಷಣೆಯು ದ್ಯುತಿಸಂಶ್ಲೇಷಣೆಯ ಮೂಲಕ ನಡೆಯುವುದರಿಂದ ಕಾರ್ಬನ್ ಡೈಆಕ್ಸೈಡ್, ನೀರು, ಪತ್ರಹರಿತು ಹಾಗೂ ಸೂರ್ಯನ ಬೆಳಕು ಅವಶ್ಯಕ ಅಂಶಗಳಾಗಿವೆ. ಗ್ಲುಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ ಹಾಗೂ ಆಕ್ಸಿಜನ್ ಇವು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಉತ್ಪನ್ನಗಳಾಗಿವೆ. ಇನ್ನು 8ನೆಯ ಪ್ರಶ್ನೆ, ವಾಯವಿಕ ಮತ್ತು ಅವಾಯವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು? ಅವಾಯವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸಿ. ಉತ್ತರ ವಾಯವಿಕ ಉಸಿರಾಟವನ್ನು ಒಂದು ಕಾಲಮಲ್ಲಿ ಮತ್ತು ಅವಾಯವಿಕ ಉಸಿರಾಟ ಮತ್ತೊಂದು ಕಾಲಮಲ್ಲಿ ಮಾಡಿಕೊಂಡು ಇದರ ವ್ಯತ್ಯಾಸಗಳನ್ನು ತಿಳಿಯೋಣ ಮಕ್ಕಳೇ. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ವಾಯವಿಕ ಉಸಿರಾಟ ಜರುಗುತ್ತದೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅವಾಯವಿಕ ಉಸಿರಾಟ ಜರುಗುತ್ತದೆ. ಇನ್ನು ಎರಡನೆಯದಾಗಿ ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರು ಬಿಡುಗಡೆಯಾಗುತ್ತದೆ. ಅವಾಯವಿಕ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎಥೆನಾಲ್ ಬಿಡುಗಡೆಯಾಗುತ್ತದೆ.
ವಾಯುವಿಕ ಉಸಿರಾಟದಲ್ಲಿ ಮೈಟೊಕಾಂಡ್ರಿಯಾದಲ್ಲಿ ಜರುಗುವ ಕ್ರಿಯೆಯಾಗಿದೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಹೆಚ್ಚಾಗಿದೆ. ಇನ್ನು ಅವಾಯುವಿಕ ಉಸಿರಾಟದಲ್ಲಿ ಕೋಶ ದ್ರವ್ಯದಲ್ಲಿ ಜರುಗುವ ಕ್ರಿಯೆಯಾಗಿದ್ದು, ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಕಡಿಮೆ ಮತ್ತು ಹುದುವಿಕೆಯನ್ನು ಕಾಣಬಹುದು. ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಗ್ಲುಕೋಸಿನ್ ಸಂಪೂರ್ಣ ಆಕ್ಸಿಡೀಕರಣವು ನಡೆಯುತ್ತದೆ. ಈ ಕ್ರಿಯೆಯಲ್ಲಿ ಉಸಿರಾಟ ಸೈಟೋಪ್ಲಾಸ್ಮಾದಲ್ಲಿ ಮಾತ್ರ ನಡೆಯುತ್ತದೆ. ಎಲ್ಲ ಪ್ರಾಣಿಗಳು, ಸಸ್ಯಗಳು ಈ ರೀತಿಯ ಉಸಿರಾಟವನ್ನು ನಡೆಸುತ್ತದೆ. ಬ್ಯಾಕ್ಟೀರಿಯಾ, ಈಸ್ಟ್ ಹಾಗೂ ಕೆಲವು ಪರಾವಲಂಬಿ ಜೀವಿಗಳಲ್ಲಿ ಅವಾಯುವಿಕ ರೀತಿಯ ಉಸಿರಾಟ ಜರುಗುತ್ತದೆ. ಇನ್ನು 9ನೆಯ ಪ್ರಶ್ನೆ, ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ? ಉತ್ತರ: ಗಾಳಿಗೂಡುಗಳು ಬಲೂನಿನಂತಹ ರಚನೆಗಳಾಗಿವೆ. ಅನಿಲಗಳ ವಿನಿಮಯಕ್ಕೆ ಇದು ಹೆಚ್ಚು ಮೇಲ್ಮೈ ಒದಗಿಸುತ್ತದೆ. ಗಾಳಿಗೂಡುಗಳಿಗೆ ಹೆಚ್ಚು ಸ್ಥಳಾವಕಾಶ ನೀಡಲು ಪಕ್ಕೆಲುಬು ಹಾಗೂ ವಪೆಯ ಸ್ನಾಯುಗಳ ಸಹಾಯಕಾರಿಯೂ ಆಗಿವೆ. 10ನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು? ಉತ್ತರ: ಹಿಮೋಗ್ಲೋಬಿನ್ ಕೊರತೆಯಿಂದ ಆಕ್ಸಿಜನ್ ಸಾಗಾಣಿಕೆಯು ಕುಂಠಿತಗೊಳ್ಳುತ್ತದೆ. ಇದರಿಂದಾಗಿ ಶಕ್ತಿ ಬಿಡುಗಡೆ ಕಡಿಮೆಯಾಗಿ ವ್ಯಕ್ತಿಯು ನಿಶಕ್ತನಾಗುತ್ತಾನೆ. ಹಿಮೋಗ್ಲೋಬಿನ್ ಕೊರತೆಯ ರಕ್ತಹೀನತೆ ಅಥವಾ ಅನಿಮಿಯಾ ರೋಗಕ್ಕೆ ಕಾರಣವಾಗಿದೆ. 11ನೇ ಪ್ರಶ್ನೆ, ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ. ಇದು ಏಕೆ ಅಗತ್ಯವಾಗಿದೆ? ಉತ್ತರ: ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಆಮ್ಲಜನಕ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ. ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತವು ಆಮ್ಲಜನಕ ಸಹಿತವಾಗುತ್ತದೆ. ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವು ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ಇಮ್ಮಡಿ ಪರಿಚಲನೆಯ ಅಗತ್ಯತೆಯನ್ನು ನೋಡೋಣ. ಇಮ್ಮಡಿ ಪರಿಚಲನೆಯು ಗರಿಷ್ಠ ಆಕ್ಸಿಜನ್ ಪೂರೈಕೆಗೆ ಸಹಾಯಕವಾಗಿದೆ. ಬಿಸಿರಕ್ತ ಪ್ರಾಣಿಗಳಲ್ಲಿ ಸ್ಥಿರ ದೇಹ ತಾಪವನ್ನು ಕಾಪಾಡಿಕೊಳ್ಳಲು ಇಮ್ಮಡಿ ಪರಿಚಲನೆಯು ಅಧಿಕ ಶಕ್ತಿ ಒದಗಿಸುತ್ತದೆ. 12ನೆಯ ಪ್ರಶ್ನೆ, ಸ್ಕೈಲಮ್ ಮತ್ತು ಫ್ಲೋಯಂಗಳಲ್ಲಿಯ ವಸ್ತುಗಳ ಸಾಗಾಣಿಕೆಯ ನಡುವಿನ ವ್ಯತ್ಯಾಸಗಳು ಯಾವುವು? ಸ್ಕೈಲಮ್ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿವೆ. ಫ್ಲೋಯಂ ಇದು ಆಹಾರ ಸಾಗಾಣಿಕೆಯಲ್ಲಿ ಸಹಾಯಕವಾಗಿದೆ. ಸ್ಕೈಲಮ್ ನೀರಿನ ಸಾಗಾಣಿಕೆಯು ಬೇರುಗಳಿಂದ ಮೇಲ್ಮುಖವಾಗಿ ಮಾತ್ರ ನಡೆಯುತ್ತದೆ. ಇದು ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಫ್ಲೋಯಂ ಸಾಗುತ್ತವೆ. ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿಯ ಅವಶ್ಯಕತೆ ಸ್ಕೈಲಮ್ ಇಲ್ಲ. ಆಹಾರ ಸಾಗಾಣಿಕೆಯಲ್ಲಿ ಶಕ್ತಿಯನ್ನು ಬಳಸಲ್ಪಡುತ್ತದೆ. ಇನ್ನು ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೆಯುತ್ತದೆ. ಫ್ಲೋಯಂನಲ್ಲಿ ಅಭಿಸರಣ ಒತ್ತಡದ ಪರಿಣಾಮದಿಂದ ಸಾಗಾಣಿಕೆ ನಡೆಯುತ್ತದೆ. 13ನೆಯ ಪ್ರಶ್ನೆ, ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ. ಉತ್ತರ: ಗಾಳಿಗೂಡು ಮತ್ತು ನೆಫ್ರಾನ್ 2 ಪಟ್ಟಿಗಳನ್ನು ಮಾಡಲಾಗಿದೆ. ಗಾಳಿಗೂಡಿನಲ್ಲಿ ಬಲೂನಿನಂತಹ ರಚನೆ ಹೊಂದಿವೆ. ನೆಫ್ರಾನ್ ನಳಿಕಾ ರಚನೆಯನ್ನು ಹೊಂದಿದೆ. ಗಾಳಿಗೂಡುಗಳಲ್ಲಿ ಅತ್ಯಂತ ತೆಳುವಾದ ಕೋಶಭಿತ್ತಿಯುಳ್ಳ ಲೋಮನಾಳಗಳು ಅನಿಲ ವಿನಿಮಯ ಮಾಡುತ್ತವೆ. ಇಲ್ಲಿ ನೆಫ್ರಾನ್ನಲ್ಲಿ ಗ್ಲೋಮರ್ಯುಲಸ್ ಎಂಬ ಲೋಮನಾಳಗಳ ಗುಂಪು ಸೋಸುವಿಕೆ ಕೈಗೊಳ್ಳುತ್ತದೆ. ಗಾಳಿಗೂಡು ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ರಕ್ತದಲ್ಲಿನ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಯೂರಿಯಾವನ್ನು ಹೊರಹಾಕುತ್ತದೆ. ಇನ್ನು ಕೊನೆಯದಾಗಿ ಅನಿಲ ರೂಪದ ತ್ಯಾಜ್ಯಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ದ್ರವ ರೂಪದ ತ್ಯಾಜ್ಯಗಳನ್ನು ಬಿಡುಗಡೆ ಮಾಡುತ್ತದೆ. ಮಕ್ಕಳೇ, ಇದುವರೆಗೂ ಜೀವಕ್ರಿಯೆಗಳು 10ನೇ ತರಗತಿಯ ವಿಜ್ಞಾನದ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡಿದ್ದೇವೆ.
ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.